ನಮಸ್ಕಾರ ಎಲ್ಲರಿಗೂ. ಯು ಕೆ ಕ್ರಿಕೆಟ್ ಅಡ್ಡಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿಂದು IPL 4ನೇ ಮ್ಯಾಚ್ GT ವರ್ಸಸ್ ಪಂಜಾಬ್ ಮ್ಯಾಚ್ ಇತ್ತು. ಇವತ್ತು 4ನೇ ಮ್ಯಾಚ್. ಪಂಜಾಬ್ಗೆ ಹೆಚ್ಚಿನ ಅಡ್ವಾಂಟೇಜ್ ಐತಿ, ಯಾಕಂದ್ರೆ ಅವ್ರು ಹೋಮ್ ಪಿಚ್ ಒಳಗೆ ಆಡಕತ್ತಾರ. ಮತ್ತೇನೈತಿ, ಸೊ ನೋಡ್ಬೇಕಂದ್ರೆ ಅವ್ರು ಲಾಸ್ಟ್ ಟೈಮ್ ಫೈನಲ್ಗೆ ಬಂದಿದ್ರು. ಸೊ ನನಗೇನು ಅನ್ಸುತ್ತೆ, ಫೈನಲ್ ಬಂದಾರಂದ್ರೆ ಅವ್ರದೊಂದು ಉತ್ಸಾಹ ಜಾಸ್ತಿ ಇರ್ತೈತಿ. ಸೊ GT ಮೇಲೆ ಅವ್ರ ಹೆಚ್ಚು ಪ್ರಭಾವ ಬೀರ್ಬೋದು. ಮತ್ತೆ ಹೋಮ್ ಅಡ್ವಾಂಟೇಜ್ ಒಂದು ಐತಿ. ಸೊ ಮತ್ತೇನೈತಿ, ಬ್ಯಾಟ್ಸ್ಮನ್ಗಳು ನೋಡಿದ್ರೆ ಪ್ರದ್ಯುಮ್ನ್ ಸಿಂಗ್, ಪ್ರಿಯಾಂಕ್ ಶರ್ಮಾ ಓಪನಿಂಗ್ ಬ್ಯಾಟಿಂಗ್. ಪಂಜಾಬ್ ಕಡೆ ನೋಡಿದ್ರೆ ಓಪನಿಂಗ್ ಪೇರ್ ಪ್ರದ್ಯುಮ್ನ್ ಸಿಂಗ್ ಮತ್ತು ಪ್ರಿಯಾಂಕ್ ಶರ್ಮಾ ಒಳ್ಳೆ ಓಪನಿಂಗ್ ಕೊಡ್ಬೋದು. ಅವ್ರು ನನಗೆ ಅನ್ಸಿದ ಮಟ್ಟಿಗೆ ಪಂಜಾಬ್ ಒಳಗೆ ಆಡ್ತಾರೆ ಅಂದ್ರೆ ಅಲ್ಲಿ ನೋಡಿರ್ತಾರೆ ಜಾಸ್ತಿ ಹೊತ್ತು. ಸೊ ಮತ್ತೇನೈತಿ, ನನಗೆ ಅನ್ಸಿದ ಮಟ್ಟಿಗೆ ಪಂಜಾಬ್ ಕಡೆ ಕೀ ಪ್ಲೇಯರ್ಸ್ ಯಾರಾಗ್ಬೋದು ಅಂದ್ರೆ ಶ್ರೇಯಸ್ ಅಯ್ಯರ್ ಅವ್ರದ್ದು, ಮಾರ್ಕೋ ಜಾನ್ಸನ್, ಮತ್ತು ನನ್ನ ಆಯ್ಕೆ ಅಂದ್ರೆ ಚಾಹಲ್. ಚಹಲ್. ಚಾಹಲ್ ಸೊ ಇವರು ನನಗೆ ಕೀ ಪ್ಲೇಯರ್ಸ್ ಆಗ್ಬೋದು ಅಂತ ಅನ್ಸತಿ. ಮತ್ತೆ ಅದೇ ತರ GT ಕಡೆ ನೋಡ್ಬೇಕಾದ್ರೆ ಬಟ್ಲರ್ ಒಂದು T20 ವರ್ಲ್ಡ್ ಕಪ್ ಅಷ್ಟೊಂದು ಸರಿಯಾಗಿ ಆಗ್ಲಿಲ್ಲ. ಅವರು ಬಟ್ ಏನೈತಿ, ಪಂಜಾಬ್ ಜೊತೆ ಅವ್ರದ್ದು ಸ್ಕೋರಿಂಗ್ ರನ್ ಚಲೋ ಐತಿ ಅವ್ರದ್ದು. 157 ಸ್ಟ್ರೈಕ್ ರೇಟ್ ಇಂದ ಆಡ್ತಾರ ಅವ್ರು. ಹೌದು. ಅದೊಂದು IPL ಒಳಗೆ ಹೆಂಗ್ ಆಡ್ತಾರ ನೋಡ್ಬೇಕಾಗಿತ್ತು. ಯಾಕಂದ್ರೆ ಲಾಸ್ಟ್ T20 ಒಳಗೆ ಆಡಿಲ್ಲ, ಬಟ್ ಇಲ್ಲಿ ಹೆಂಗ್ ಆಡ್ತಾರ ಗೊತ್ತಿಲ್ಲ. ಅದೇ ಪ್ರಕಾರ ಕನ್ಸಿಸ್ಟೆಂಟ್ ಆಗಿ ಆಡೋಕೆ ಶುಭ್ಮನ್ ಗಿಲ್, ಸಾಯಿ ಸಾಯಿ ಸುದರ್ಶನ್ ಸುದರ್ಶನ್. ಅದಾರ. ಅವ್ರಿಬ್ರು ಏನೈತಿ, ಕನ್ಸಿಸ್ಟೆಂಟ್ ಅದಾರ ಅವ್ರು ಇಬ್ರು. ಸೊ ನೋಡ್ಬೇಕು, ಒಳ್ಳೆ ಟಕ್ಕರ್ ಆಗುತ್ತೆ ಇದು. ಬಟ್ ನನಗೆ ಅನ್ಸಿದ ಮಟ್ಟಿಗೆ ಒಂದು 10% ಏನೈತಿ ಪಂಜಾಬ್ ಕಡೆ ಹೋಗ್ಬೋದು ಮ್ಯಾಚ್ ಇದು ಅಂತ ಅನ್ಸುತ್ತೆ. ಬಟ್ ಟಾಸು ಸ್ವಲ್ಪ ಕ್ರೂಷಿಯಲ್ ಆಕತಿ. ಟಾಸ್ ಅಂತ ಕ್ರೂಷಿಯಲ್ ಆಗ್ತೈತಿ, ಯಾಕಂದ್ರೆ ಡ್ಯೂ ಬರೋ ಕಾರಣ ಐತಂತ ಹೇಳಿ ರಿಪೋರ್ಟ್ ಪ್ರಕಾರ ಹೇಳ್ತಾರ ಅವ್ರ. ಮತ್ತೆ ಡ್ಯೂ ಬರ್ತೈತೆ ಅಂದ್ರೆ ಸೊ ಟಾಸ್ ಗೆದ್ದವರೆಲ್ಲ ಬೌಲಿಂಗ್ ತಗೋತಾರ. ಚೇಂಜ್ ಮಾಡೋರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಜಾಸ್ತಿ. ಚೇಸಿಂಗ್ ಅವ್ರಿಗೆ ಅನುಕೂಲ ಆಗುತ್ತೆ, ಯಾಕಂದ್ರೆ ಈ 3 ಮ್ಯಾಚ್ ಆದ್ರೂ ಚೇಸಿಂಗ್ ಗೆದ್ದೈತಿ. ಸೊ ಇದು ನನಗೆ ಟಾಸ್ ಗೆದ್ದವರೆಲ್ಲ ಬೌಲಿಂಗ್ ತಗೋತಾರ ಅನ್ಸುತ್ತೆ. ಹೌದು. ಮತ್ತೆ GT ಕಡೆ ನೋಡ್ಬೇಕಂದ್ರೆ ಬೌಲಿಂಗ್ ಚಲೋ ಐತಿ. ರಶೀದ್ ಖಾನ್, ಮತ್ತೆ ಕಗಿಸೋ ರಬಾಡ, ಸಿರಾಜ್. ಸೊ ಬೌಲಿಂಗ್ ಸ್ಟ್ರಾಂಗ್ ಇದೆ, ಎರಡೂ ಕಡೆ ಸ್ಟ್ರಾಂಗ್ ಇದೆ. ಓವರ್ ಆಲ್ ಆಗಿ ನೋಡಿದ್ರೆ ಟೀಮ್ ಎರಡು ಬ್ಯಾಲೆನ್ಸ್ ಆಗಿದೆ. ಬ್ಯಾಲೆನ್ಸ್ಡ್ ಐತಿ. ಪೂರಾ ಬ್ಯಾಲೆನ್ಸ್ ಐತಿ. ಸೊ ನೋಡ್ಬೇಕು ಏನಾಗುತ್ತೆ ಮ್ಯಾಚ್ ಅಂತ. ಅದ ಒಂದು ಟಫ್ ಮ್ಯಾಚ್ ನೋಡಕ್ ಸಿಗ್ಬೋದು ಇವತ್ತು. ಒಂದು ಹೈ ಸ್ಕೋರ್ ಮ್ಯಾಚ್ ನೋಡಕ್ ಸಿಗ್ಬೋದು. ಹೈ ಸ್ಕೋರ್ ಆಗ್ಬೋದು. ಮತ್ತೆ ನನ್ನ ಪ್ರೆಡಿಕ್ಷನ್ ಬಂದು ಪಂಜಾಬ್ ಗೆಲ್ಬೇಕಂತ ಅನ್ಸುತ್ತೆ. ನನ್ನ ಪ್ರಕಾರ ಸೆಕೆಂಡ್ ಬ್ಯಾಟಿಂಗ್ ಯಾವುದಾಗಲಿ, ಪಂಜಾಬ್ ಆಗಲಿ ಇಲ್ಲ GT ಆಗಲಿ, ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ಗೆಲ್ತಾರ. ಸೆಕೆಂಡ್ ಬ್ಯಾಟಿಂಗ್ ಪಂಜಾಬ್ ಆದ್ರೂ ಆಯ್ತು, GT ಆದ್ರೂ ಆಯ್ತು. ಅಂದ್ರೆ ಅಡ್ವಾಂಟೇಜ್ ಜಾಸ್ತಿ ನೋಡೋಣ ಇರೋದ್ರಿಂದ. ಇನ್ನೊಂದು ಒಂದು ತಾಸೊಳಗೆ ಮ್ಯಾಚ್ ಸ್ಟಾರ್ಟ್ ಆಗತ್ತೆ. ಯಾವ್ದು ಗೆಲ್ತೈತಿ ಮ್ಯಾಚ್ ಮುಗಿದ್ಮೇಲೆ ಓಕೆ, ಥ್ಯಾಂಕ್ ಯು. ಮ್ಯಾಚ್ ಮುಗಿದ್ಮೇಲೆ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀವಿ. ಬಾಯ್.